ಒಂದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಗಾಂಧೀಜಿ, ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಪಟೇಲ್ ಹೀಗೆ ಎಲ್ಲ ಹಿರಿಯರು ಗಾಂಧೀಜಿಯವರ ನೇತೃತ್ವದಲ್ಲಿ ಒಂದ್ ಕಡೆಗೆ ಬ್ರಿಟಿಷರ ಜೊತೆಗೆ ಸಂಧಾನದ ಮೂಲಕ ಹೋರಾಟವನ್ನು ಪ್ರಾರಂಭಿಸಿದರು. ಅವರು ಮನವಿ ಪತ್ರದ ಮೂಲಕ, ಅರ್ಜಿಯ ಮೂಲಕ, ದುಂಡು ಮೇಜಿನ ಪರಿಷತ್ತುಗಳ ಮೂಲಕ ಬ್ರಿಟಿಷರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕೆನ್ನುವಂತ ಬೇಡಿಕೆ ಇಟ್ಕೊಂಡು ಸತ್ಯಾಗ್ರಹದ ಮೂಲಕ ಚಳವಳಿಯನ್ನು ಪ್ರಾರಂಭಿಸಿದರು. ಒಂದ್ ಕಡೆ ಬ್ರಿಟಿಷರ ಜೊತೆ ಸಂಧಾನ ಮಾಡಿಕೊಂಡ್ರು ಅವರು, ಇನ್ನೊಂದ್ ಕಡೆ ನಮ್ಮ ದೇಶದ ಒಳಿಗೆಮಾನ್ಯಶಾಹಿ ವ್ಯವಸ್ಥೆ, ಜಮೀನ್ದಾರ್ ಶಾಹಿ ವ್ಯವಸ್ಥೆ ಕೂಡ ಮೌಲ್ಯಗಳ ಜೊತೆ ಸಂಧಾನ ಮಾಡಿಕೊಂಡ್ರು. ಯಾರು? ಗಾಂಧೀಜಿಯವರ ಜೊತೆಯಲ್ಲಿರುವಂತಹ ಪಂಥ. ಅದೇ ಸಂದರ್ಭದಲ್ಲಿ ಕ್ರಾಂತಿಕಾರಿಗಳ ಪಂಥ ಇತ್ತು. ಈ ಕ್ರಾಂತಿಕಾರಿಗಳ ಪಂಥ ಖುದಿರಾಮ್ ಬೋಸ್ ಅನ್ನುವಂಥ ಯುವಕ, 19 ವರ್ಷದ ಯುವಕ, ಮೊಟ್ಟ ಮೊದಲನೇದಾಗಿ ಬ್ರಿಟಿಷ್ ವಿರುದ್ಧ ಬಾಂಬ್ ಬೀಸಿರುವಂತಹ ಯುವಕ. ಆತನಿಗೆ ಗಲ್ಲು ಶಿಕ್ಷೆ ಆಗುತ್ತೆ, ಪಶ್ಚಿಮ ಬಂಗಾಳದಿಂದ ಬಂದಂತಹ ಯುವಕ. ಅಲ್ಲಿಂದ ಪ್ರಾರಂಭವಾದಂತಹ ಈ ಒಂದು ಹೋರಾಟ, ಕ್ರಾಂತಿಕಾರಿಗಳ ಹೋರಾಟ, ಇದೇ ನಮ್ಮ ಮಹಾರಾಷ್ಟ್ರದ ಚಾಪೇಕರ್ ಸಹೋದರು. ಒಂದೇ ಕುಟುಂಬದ, ಒಂದೇ ತಾಯಿಗೆ ಜನಿಸಿರುವಂತಹ ಮಕ್ಕಳು 3 ಜನ ಪ್ರಾಣವನ್ನ ಕೊಡ್ತಾರೆ, ಗಲಗಂಬಕ್ಕೆ ಇರ್ತಾರೆ. ಹಾಗೆ ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ಭಾರತದ ಧ್ವಜವನ್ನು ಹಾರಿಸಲಿಕ್ಕೆ 12 ವರ್ಷದ ಬಾಲಕ ರಾಮಸ್ವಾಮಿ ಅಯ್ಯಂಗಾರ್ ಧ್ವಜ ಹಾರಿಸಲಿಕ್ಕೆ ಹೋದಾಗ ಬ್ರಿಟಿಷರ ಬುಲೆಟ್ ಗೇಟಿಗೆ ಪ್ರಾಣವನ್ನು ಕೊಡ್ತಾರೆ. ಇವತ್ತಿಗೂ ಕೂಡ ಮೈಸೂರಿನಲ್ಲಿ ರಾಮಸ್ವಾಮಿ ಅವರ ಹೆಸರಿನಲ್ಲಿ ಒಂದು ಸರ್ಕಲ್ ಇದೆ, ಒಂದು ವೃತ್ತ ಇದೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ ಆಗಲಿ, ಉತ್ತರ ಪ್ರದೇಶದಾಗಲಿ ನೂರಾರು ಜನ ಅಲ್ಲ, ಲಕ್ಷಾಂತರ ಜನ ಯುವಕರು ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ. ಮದನ್ ಲಾಲ್ ಡೀಂಗ್ರಾ, ಅಸ್ಫಾಕುಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಭಗತ್ ಸಿಂಗ್, ಸುಖದೇವ್, ರಾಜಗುರು, ಹಾಗೆ ಚಂದ್ರಶೇಖರ್ ಆಜಾದ್ ಧೀರವಾದಂತಹ ಹೋರಾಟ ಮಾಡಿ ಮರಣವನ್ನು ಅಪ್ಪಿದ್ದಾರೆ. ನೇತಾಜಿಯವರು ಅಂತಿಮ ಘಟ್ಟದಲ್ಲಿ ಈ ನಾಯಕತ್ವವನ್ನು ಕೊಟ್ಟರು ಕ್ರಾಂತಿಕಾರಿಗಳು. ಇವರೆಲ್ಲರ ಕನಸು ಏನಾಗಿತ್ತಂದ್ರೆ, ಕ್ರಾಂತಿಕಾರಿಗಳದು ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳು ನಮ್ಮ ದೇಶ ಬಿಟ್ಟು ತೊಲಗಬೇಕು, ದೇಶ ಬಿಟ್ಟು ಹೋಗ್ಬೇಕು. ನಮ್ಮ ದೇಶ